ಇವತ್ತಿನ ಉದ್ದೇಶ ನಿಮಗೆಲ್ಲ ಗೊತ್ತಿದೆ. ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಸೈಕಲ್ ತುಳಿದು ಯಡಿಯೂರಪ್ಪ ಮತ್ತು ಪಾದಯಾತ್ರೆಗಳು ಸ್ಕೂಟ್ರಲ್ಲಿ ಹೋದರು, ಓಡಾಟ ಮಾಡಿ ಇಡೀ ರಾಜ್ಯದ ಪಕ್ಷವನ್ನು ಕಟ್ಟಿದ್ರು. ಅವ್ರ ಜೊತೆಗೆ ದಿವಂಗತ ಅನಂತ್ ಕುಮಾರ್ ಅವರು, ದಿವಂಗತ ಮಲ್ಲಿಕಾರ್ಜುನಯ್ಯನವರು, ಡೆಪ್ಯೂಟಿ ಬಿ ಶಿವಪ್ಪನವರು, ಕರಮಳ್ಳಿ ಸಂಜೀವ್ ಶೆಟ್ಟರು, ರಾಮಚಂದ್ರಗೌಡರು ಮತ್ತು ಅನಂತ್ ಕುಮಾರ್ ಡಾಕ್ಟರ್ ತಂಗ ಇರ್ಬೋದು, ಸದಾನಂದ ಗೌಡರು, ಭಾಳಷ್ಟು ಜನ ಪಕ್ಷವನ್ನು ಕಟ್ಟಿದ್ರು. ಅಂಥ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲಿ ಜನಾಶೀರ್ವಾದ ಇದೆ, ಗೌರವ ಇದೆ. ಆದರೆ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ, ಅಣ್ಣ ಬಸವಣ್ಣ ವಿರುದ್ಧವಾಗಿ ನಿನ್ನೆ ಮಸಾಲೆ ಭಾಳ ಅಗರ್ವ ಈ ಕಳೆದ ಜೇರೆ ಮಾಡಿದ್ದಾರೆ. ಬಹಳಷ್ಟು ದಿವಸಗಳಿಂದ ಇವತ್ತೇನು ಸ್ವಯಂ ಘೋಷಿತ ನಾಯಕ ಹಿಂದೂ ಹುಲಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ್ಯ ನಾಯಕರನ್ನ, ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲೋ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ನಮಗೆ ಮಾತೆತ್ತಿದ್ರೆ ರಾಷ್ಟ್ರೀಯ ನಾಯಕರ ಬೆಂಬಲ ಇದೆ ಅಂತ ಹೇಳ್ತಾರಲ್ಲ, ಈಗಲೂ ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ ನಾನು ಸವಾಲಾಗ್ತೀನಿ, ಆಯ್ತಪ್ಪ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತಿಲ್ಲ, ಸ್ವಯಂ ಘೋಷಿತ ನಿನಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಮಾಡೋಕ್ಕೆ ಹೇಳಿದ್ದಾರೆ? ಯಡಿಯೂರಪ್ಪ ಪರ್ಯಾಯವಾಗಿ ವಿಜಯೇಂದ್ರ ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಹೇಳಿದರೆ 3 ತಂಡಗಳಿದೆ ಅಧಿಕೃತವಾಗಿ, ವಿಜೇಂದ್ರ ತಂಡ ಮತ್ತು 6 ವರ್ಷಕ್ಕೂ ಚಲವದಿ ನಡೆಸಬೇಕು. ಈ ರೀತಿ ಅಧಿಕೃತ ತಂಡಗಳದ್ದು ಸೇರ್ಪಡೆ ಆಗಿದೆ. ಸ್ವಯಂ ಘೋಷಿತ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ತೀರಿ. ಯಾವ ಮೋದಿಯವರು ವಿಜೇಂದ್ರ ಅಪಾಯಿಂಟ್ ಮಾಡಿದ್ರು, ನಡ್ಡಾ, ಅಮಿತ್ ಶಾ, ಸಂತೋಷಿ, ಅವರನ್ನು ವಿಜೇಂದ್ರ ಬೈಯೋದೊಂದೇ, ಅವರು ಬೈಯೋದೊಂದೇ. ಈ ರೀತಿ ಅಪಮಾನ ಮಾಡ್ತೀರಿ. ಮುಂದೆ ವಿಜೇಂದ್ರಗೆ ಒಳ್ಳೇದಾಗಬೇಕು, ಭವಿಷ್ಯದ ಪಕ್ಷಕ್ಕೆ ಒಳ್ಳೇದಾಗಬೇಕು, ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಆ ನಿಟ್ಟಿನಲ್ಲಿ ತಪ್ಪೇಲ್ಲ, ವಿಜೇಂದ್ರ ರಾಜ್ಯದ ಅಧ್ಯಕ್ಷರೇ ಮುಂದೆ ಮುಖ್ಯಮಂತ್ರಿ ಆಗಲಿ, ಒಳ್ಳೇದಾಗಲಿ ಅಂತೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಈ ಯಾರು ಅಗರ್ವ ಮಾತಾಡ್ತಾ ಅಂಥವ್ರ ವಿರುದ್ಧ ನಿರ್ದಾಕ್ಷಿಣ ಕ್ರಮ ಜರುಗಿಸಬೇಕಂತ ಒತ್ತಾಯ ಮಾಡ್ತೀವಿ. ಉಳಿದಂತೆ ನಮ್ಮ ಮಾಜಿ ಸಚಿವರು ಒಬ್ಬನೇ ಮಾತಾಡೋದಲ್ಲ ಎಲ್ಲ ಯತ್ನಾಳ್ ಅವ್ರ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ನಿಮ್ಮ ವಿರುದ್ಧ ಹೇಳಿದ್ದಾರೆ, ಲಪುಟ್ ನನ್ನ ಮಕ್ಕಳ ಬಗ್ಗೆ ನಾನು ಕೇಳಬೇಡಿ ಅಂತ. ನಾನು ಹೇಳ್ತೀನಿ, ಭಾಳ ಒಳ್ಳೆ ಮಾತು ಹೇಳಿದ್ದೆ. ಇನ್ನು ಮುಂದೆ ಇದೇ ರೀತಿ ಅಗರ್ವ ಮಾತಾಡಿದರೆ ನಾವು ಎಲ್ಲ ವರ್ಗದವರು ಇದ್ದೀರಿ. ಸಾಮಾಜಿಕ ನ್ಯಾಯ ನಿನ್ನಂಗೆ ಸ್ವಯಂ ಘೋಷಿತ ಹಿಂದೂ ಹುಲಿ ಅಲ್ಲ, ನೀನು ಮುಖೋಡ ಹಾಕಿದೀಯ, ಗೋಮುಖ ವ್ಯಾಘ್ರ. ನಿನ್ನಂಥ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇಫ್ತಿಯಾರ್ ಕೂಟ ಮಾಡಿದ್ದಿಲ್ಲ, ಟಿಪ್ಪು ಕಟ್ಟಿ ಇಟ್ಕೊಂಡು ಓಡಿದ್ದಿಲ್ಲ, ಈ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ಕೊಂತೀಯಲ್ಲ, ನಾಚಿ ಆಗ್ಬೇಕು ನಿನಗೆ ಮಾನ ಮರದಿ ಇದ್ರೆ ನೀನು ಮುಂದೆ ಬಾಯಿ ಬಿಚ್ಚಿದ್ರೆ ನಾವು ಹಳ್ಳಿ ಐದ್ರು, ನಾವು ನಾಟಿ, ಯಾವ ನಿನ್ನ ಹರಿತವಾದ ನಾಲಿಗೆ ಬಿಡ್ತೀಯಲ್ಲ ಅದಕ್ಕಿಂತ ಜಾಸ್ತಿ ಮಾತಾಡ್ಬೇಕಂತ ಎಚ್ಚರಿಕೆಯನ್ನು ಕೊಡ್ತೀನಿ. 4 ಜನ ಅವರು ಕಾಂಗ್ರೆಸ್ ಮುಖವಾಣಿಯಾಗಿ ಕೆಲಸ ಮಾಡ್ತಾರೆ. 100 ಕಾಂಗ್ರೆಸ್ ಮುಖವಾಣಿ ಅವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಬಿಜೆಪಿ ಹಾಳು ಮಾಡೋಕ್ಕೆ ಸುಪಾರಿ ಕೊಡ್ತಾರೆ. ತಕ್ಷಣ ನಮ್ಮ ರಾಷ್ಟ್ರೀಯ ನಾಯಕರು ಆಕ್ಷನ್ ತಗೊಂಡು ಧನ್ಯವಾದ. ಅಲ್ಲ, ಅವ್ರು ಸ್ವಯಂ ಘೋಷಿದ್ರು. ಇಂಥವರಿಂದ ಪಕ್ಷ ಅವ್ರು ಹೇಳಿದ್ದು ಬಿಸಿ ಪಡ ಅರ್ಥ ಮಾಡ್ಕೊಳ್ರಿ. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ನಮ್ಮ ಹೋರಾಟ, ಭ್ರಷ್ಟಾಚಾರ ವಿರುದ್ಧ ಹೋರಾಟ. ಯಾರಿಂದ ಬಿಜೆಪಿಗೆ ಯಾರು ಹೋಗಲ್ಲ, ಪೇಮೆಂಟ್ ಕೆಲವರು ನಡಿ ಬೇಡ ಹೋಗಿದೆ. ಈಗ ಯಡಿಯೂರಪ್ಪ ವಿರುದ್ಧ ತನಿಖೆಗೆ ಸರ್